Hello everyone, welcome to my video lecture on royalty accounts. In this video, let us discuss how to pass the journal entries in the books of lessor as well as lessee for various transactions in case of royalties. Okay, who is lessor? Lessor is nothing but he is a landlord. The person who owns the property is the lessor and he gives the property to another person who is called lessee, right, for using it for certain number of years. He transfers the right to use a property to the lessee, for which the lessee is required to pay certain fixed amount to him. ಓಕೆ, ಸೊ ಈಗ ಲೆಸ್ಸರ್ ಅಂದರೆ ಯಾರು ಪ್ರಾಪರ್ಟಿಯನ್ನು ಲೀಸಿಗೆ ಕೊಡ್ತಾನೋ ಅವ್ನು ಲೆಸ್ಸರ್. ಲೆಸ್ಸಿ ಅಂದರೆ ಪ್ರಾಪರ್ಟಿಯನ್ನು ಲೀಸಿಗೆ ತಗೊಂಡವನು. ಸೊ ಪ್ರಾಪರ್ಟಿಯನ್ನು ಯಾರು ಲೀಸಿಗೆ ತಗೊಂಡಿರ್ತಾನ ಅವನು ಪ್ರತಿ ವರ್ಷ ಇಷ್ಟು ಅಂತ ಮಿನಿಮಮ್ ಅಮೌಂಟ್ ಕೊಡಲೇಬೇಕಾಗುತ್ತೆ ಲೆಸ್ಸರಿಗೆ. ಆ ಅಮೌಂಟನ್ನು ಏನಂತ ಹೇಳ್ತೀವಿ? ಮಿನಿಮಮ್ ರೆಂಟ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿಯಾಗಿ ಪ್ರೊಡಕ್ಷನ್, ಆ ಲೆಸ್ಸಿ ಏನು ಮಾಡ್ತಾನೆ? ಹಿ ಎಕ್ಸ್ಟ್ರಾಕ್ಟ್ಸ್ the ores in the mines which he has occupied, right? ಆ ಪ್ರೊಡಕ್ಷನ್ ಏನಿರ್ತದ ಆ ಬೇಸಿಸ್ ಮೇಲೆ he is required to pay fixed amount based on the production. Okay, it may be 1 rupee per ton, 2 rupees per ton ಹಾಗೆ ಇರ್ಬೋದು. ಎಷ್ಟು ಅಲ್ಲಿ ಪ್ರೊಡಕ್ಷನ್ ಆಗುತ್ತಾ, ಔಟ್ಪುಟ್ ಆಗ್ತದ, ಅದರ ಬೇಸಿಸ್ ಮೇಲೆ ಅವನು ರಾಯಲ್ಟಿಯನ್ನು ಲೆಸ್ಸರಿಗೆ ಕೊಡಬೇಕಾಗತ್ತೆ. ಓಕೆ, ಸೊ ಲೆಸ್ಸರ್, ಮಿನಿಮಮ್ ರೆಂಟ್, ಲೆಸ್ಸಿ, ಶಾರ್ಟ್ ವರ್ಕಿಂಗ್ ಅಂದರೆ ಏನು, ಈ ಎಲ್ಲ ಟರ್ಮ್ಸ್ಗಳನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಮತ್ತು ಅದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಬಿಕಾಸ್ ಆ ಮೀನಿಂಗ್ಸ್, ಆ ಟರ್ಮ್ಸ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಸಮ್ ವಾಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಜರ್ನಲ್ ಎಂಟ್ರೀಸ್. ಓಕೆ, ನಾವು ಲೆಟ್ ಅಸ್ ಗೋ ಥ್ರೂ ದ ಜರ್ನಲ್ ಎಂಟ್ರೀಸ್ ಫಸ್ಟ್. Here we can maintain the accounts in two ways. One is that with the minimum rent account, by opening minimum rent account. The second one is that without opening minimum rent account. Minimum rent account ಮಾಡಿಯೂ accounts ಮಾಡಬಹುದು, minimum rent account ಇಲ್ಲದೇನೂ accounts ಮಾಡಬಹುದು. So in this video let us discuss how the accounts are maintained when the minimum rent account is also opened. Okay, so minimum rent account ಇದ್ದಾಗ ಹೇಗೆ ಮಾಡೋದು? First, assume that you are the lessee now. Here we are studying the journal entries in the books of lessee or tenant. ಓಕೆ, ಸೊ ನೀವು ಲೆಸ್ಸಿ ಅಂದ್ರೆ ಏನು? ಯು ಹ್ಯಾವ್ ಟೇಕನ್ ದ ಪ್ರಾಪರ್ಟಿ ಫ್ರಮ್ ಮಿಸ್ಟರ್ ಎಕ್ಸ್ ಅಂತ ಇಟ್ಕೊಳ್ಳುವ. ಎಕ್ಸ್ ಇಸ್ ದ ಲ್ಯಾಂಡ್ ಲಾರ್ಡ್, ಅವನ ಹತ್ರ ಲ್ಯಾಂಡ್ ಇತ್ತು, ಅದನ್ನು ನೀವು ಮೈನ್ ಮಾಡಲಿಕ್ಕೆ, ಗಣಿ ಮಾಡಲಿಕ್ಕೆ ಅದ ಲ್ಯಾಂಡನ್ನು ಲೀಸಿಗೆ ತಗೊಂಡಿದ್ದೀರಿ. ಈಗ ನೀವೇನು ಮಾಡಬೇಕು? ಒಂದು ವರ್ಷ ಆಯಿತು ತಗೊಂಡು. ಆಫ್ಟರ್ 1 year ಯು ಆರ್ ರಿಕ್ವೈರ್ಡ್ ಟು ಪೇ ದ ಅಮೌಂಟ್ ಟು ಹಿಮ್ ಅಲ್ಲ, ಅವನಿಗೆ ಕೊಡಬೇಕು ಅಲ್ಲ. ಸೊ ಕೊಡಬೇಕಾದ್ರೆ ನೀವು ನೋಡ್ತೀರಿ ಮಿನಿಮಮ್ ಎಷ್ಟು ಕೊಡಬೇಕಂತ ಪ್ರಾಮಿಸ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್, ಯು ಪ್ರಾಮಿಸ್ಡ್ ದಟ್ ದ ಮಿನಿಮಮ್ ಯು ವಿಲ್ ಪೇ 1 lakh rupees per annum. ಓಕೆ, 1 ಲಕ್ಷ ರೂಪಾಯಿ ಮಿನಿಮಮ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಿ. ಜೊತೆಗೆ ನಿಮ್ಮ ಮತ್ತು ಲೆಸ್ಸರ್ ನಡುವಿನ ದ ಅಗ್ರಿಮೆಂಟ್ ಏನಿದೆ ಅಂತ ಅದರಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಆಗ್ತದ, ಪ್ರೊಡಕ್ಷನ್ ಬೇಸಿಸ್ ಮೇಲೆ ಪುನಃ ನೀವು ರಾಯಲ್ಟಿ ಕೊಡ್ತೀರಂತ ಅಮೌಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಈಗ ರಾಯಲ್ಟಿ ಎಷ್ಟು ಅಂತ ತಗೊಳ್ಳುವ? ಫಾರ್ ಎಕ್ಸಾಂಪಲ್ 2 rupees ಅಂತ ತಗೊಳ್ಳೋಣ. ದ ರಾಯಲ್ಟಿ ಇಸ್ ಹೌ ಮಚ್ ಹಿಯರ್? 2 rupees ಅಂತ ತಗೊಳ್ಳುವ. ಸೊ ಪ್ರೊಡಕ್ಷನ್ ಫಸ್ಟ್ ಇಯರ್ ಅಲ್ಲಿ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಫಸ್ಟ್ ಇಯರ್ ಪ್ರೊಡಕ್ಷನ್, ಓಕೆ, ಸೊ ಅಸ್ಯೂಮ್ ದಟ್ 40,000 ಟನ್ಸ್ ಪ್ರೊಡಕ್ಷನ್. ಎಷ್ಟು ಫಸ್ಟ್ ಇಯರ್ ಅಲ್ಲಿ? 40,000. ನೀವು ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದೀರಿ ರಾಯಲ್ಟಿಯನ್ನ? 2 rupees per ton, ರೈಟ್, ಇಂಟು 2. ಸೊ ಎಷ್ಟು ಕೊಡಬೇಕು ನೀವು ಆಕ್ಚುಲಿ? ಈಗ ಹಾಗಾದ್ರೆ ರಾಯಲ್ಟಿ ಯು ಹ್ಯಾವ್ ಟು ಪೇ ಹೌ ಮಚ್ ಹಿಯರ್? 80,000, ರೈಟ್. ವೆರಾಸ್ ಯು ಹ್ಯಾವ್ ಪ್ರಾಮಿಸ್ ದ್ಯಾಟ್ ಮಿನಿಮಮ್ ಯು ವಿಲ್ ಪೇ ಹೌ ಮಚ್ ಹಿಯರ್? 1 lakh. ಮಿನಿಮಮ್ ರೆಂಟ್ ನೀವು ಎಷ್ಟು ಕೊಡ್ತೀರಂತ ಪ್ರಾಮಿಸ್ ಮಾಡಿದ್ದೀರಿ. ಅಗ್ರಿಮೆಂಟ್ ಏನು ಹೇಳ್ತದೆ? ಯು ಪೇ ಮಿನಿಮಮ್ ರೆಂಟ್ ಆಫ್ rupees 1 lakh. ರಾಯಲ್ಟಿ ಎಷ್ಟು ಬರ್ತದೆ? ಪ್ರೊಡಕ್ಷನ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡುವಾಗ ರಾಯಲ್ಟಿ ಎಷ್ಟು ಬರ್ತಾ ಇದೆ ಇಲ್ಲಿಗ? 80,000. ಸೊ ಯು ಹ್ಯಾವ್ ಟು ಕಂಪೇರ್ ದ ರಾಯಲ್ಟಿ ಆ್ಯಂಡ್ ಮಿನಿಮಮ್ ರೆಂಟ್, ವಿಚ್ ಎವರ್ ಈಸ್ ಹೈ. ಎರಡರಲ್ಲಿ ಯಾವ ಜಾಸ್ತಿ ಉಂಟು ಅದು ಕೊಡಬೇಕಾಗತ್ತೆ. 80,000 ಕೊಡುವಾಗಿಲ್ಲ ನೀವು. ಯಾಕೆ? ಮಿನಿಮಮ್ ಎಷ್ಟು ಕೊಡ್ತೀನಿ ಅಂತ ಹೇಳಿದಿರಿ? 1 lakh. ಸೊ ಯು ಹ್ಯಾವ್ ಟು ಪೇ ವಿಚ್ ಎವರ್ ಈಸ್ ಮೋರ್. ಸೊ ಯು ಹ್ಯಾವ್ ಟು ಪೇ 1 lakh. ಹಿಯರ್ ರಾಯಲ್ಟಿ is 80,000, minimum rent is 1 lakh. So which is more here? Greater? 1 lakh is more. So you have to pay 1 lakh rupees to landlord or lessor, right? So what is this 1 lakh rupees? Is it royalty or minimum rent? It is minimum rent. I think it's clear. So minimum rent is due to landlord. What is the entry? Minimum rent you have to pay. It is expenditure for you. Yes or no? So nominal account principle, expenses and incomes. What is the principle of nominal account? Debit all expenses and losses, credit all incomes and gains. ಹಾಗಾದ್ರೆ ಈ minimum rent account ಅನ್ನು ಏನು ಮಾಡಬೇಕು ನಾವಿಲ್ಲಿಗ? ಡೆಬಿಟ್ ಮಾಡಬೇಕು. ಕರೆಕ್ಟಾ? To whom it is payable? ಯಾರಿಗೆ ಕೊಡಬೇಕಾದದು ನೀವು? The landlord, right? Lessor, right? So it is payable to lessor. Lessor is a creditor.
Creditor is a person to whom you have to owe the money. ನೀವು ಕೊಡ್ಲಿಕ್ಕೆ ಉಂಟು. So what will be the first entry here? The first journal entry will be minimum rent account debit to lessors account. I hope this is clear. So ನೀವು ಕೊಡಬೇಕು. ಕೊಟ್ಟಾದ ನೆಕ್ಸ್ಟ್ ಈಗ ಸಪೋಸ್ ಸೆಕೆಂಡ್ ಎಂಟ್ರಿ ನೋಡಿ ಆರ್ ಅಂತ ಬರ್ದೇನೆ ಇಲ್ಲಿ, ರೈಟ್? The second entry I have written, see, you can please read the sentence over here. If royalty is more than minimum rent, entry for royalty. So suppose minimum rent is 80,000, royalty is 1 lakh. ಈಗ royalty, let me take one more example here. Okay, so here assume that ಪ್ರೊಡಕ್ಷನ್ ಎಷ್ಟಾಯ್ತು ಅಂತ ಇಟ್ಕೊಳ್ಳೋ, ಫಾರ್ ಎಕ್ಸಾಂಪಲ್ 60,000 ಟನ್ಸ್ ಆಗಿದೆ ಸೆಕೆಂಡ್ ಇಯರ್ ಅಲ್ಲಿ. ಪ್ರೊಡಕ್ಷನ್ ಎಷ್ಟಾಯ್ತು ಅಂತ ಇಟ್ಕೊಳ್ಳೋ 60,000 ಟನ್ಸ್. ರಾಯಲ್ಟಿ ಎಷ್ಟು ಕೊಡ್ತೀವಿ ಅಂತ ಹೇಳಿದೀರಿ? 2 rupees per ton, right? So how much is the royalty then? 1,20,000. Yes sir, no? Whereas minimum rent fixed is how much here? 1 lakh. Minimum ಎಷ್ಟು ಕೊಡಬೇಕಂತ ಹೇಳಿದ್ದು ನೀವು? 1 lakh. 1 lakh is a minimum rent. 1,20,000 is the royalty. Which is more? Which is more here? Royalty. So you have to pay royalty to the lessor. So the entry will be either minimum, if minimum rent is more, minimum rent account debit to lessor's account, right? Or if the royalty is more, the entry will be royalty account debit to lessor's account. This is the entry for minimum rent or royalty due to the lessor. I hope this is clear. So, okay, after this, ಸೊ ಇಯರ್ ಎಂಡಿಗೆ ನಾವು ಎಂಟ್ರಿಯನ್ನು ಪಾಸ್ ಮಾಡುವಂಥದ್ದು. ಇಯರ್ ಎಂಡಿಗೆ ನೀವು ಲೆಕ್ಕ ಹಾಕ್ತೀರಿ, ನೀವು ಲ್ಯಾಂಡನ್ನು ತಗೊಂಡಿದ್ದೀರಿ, ಸೊ ವರ್ಷ ಎಷ್ಟು ಕೊಡಬೇಕು ಲ್ಯಾಂಡ್ ಲಾರ್ಡಿಗೆ, ಓಕೆ ಇಷ್ಟು ಕೊಡಬೇಕು, ಮಿನಿಮಮ್ ರೆಂಟಾ ರಾಯಲ್ಟಿಯ ನೋಡ್ತೀರಿ, ಎಂಟ್ರಿ ಪಾಸ್ ಮಾಡಿದ್ರಿ. ಈಗ ಸಪೋಸ್ ಮಿನಿಮಮ್ ರೆಂಟ್ ಕೊಡೋದಾಗಿದ್ರೆ, ಇಫ್ ಸಪೋಸ್ ಮಿನಿಮಮ್ ರೆಂಟ್ ಇಸ್ ಗ್ರೇಟರ್, ಮಿನಿಮಮ್ ರೆಂಟ್ 1 lakh ಅಂತ ಇಟ್ಕೊಳ್ವಾ, ಓಕೆ, ಆ್ಯಂಡ್ ರಾಯಲ್ಟಿ ಫಸ್ಟ್ ಇಯರಲ್ಲಿ ಎಷ್ಟು ಎಕ್ಸಾಂಪಲ್ ತಗೊಂಡಿದ್ವಿ ನಾವು 80,000 ಅಂತ ಇಟ್ಕೊಳ್ವಾ. ನಿಮ್ಮಲ್ಲಿ ಪ್ರೊಡಕ್ಷನ್ ಅದು ಎಷ್ಟು ಮಾತ್ರ 80,000 ಮಾತ್ರ ರಾಯಲ್ಟಿ ಇದು, ಬಟ್ ನೀವೆಷ್ಟು ಕೊಡಬೇಕು 1 lakh ಕೊಡಬೇಕಂದ್ರೆ 20,000 ನೀವು ಕೈಯಿಂದ ಹಾಕಬೇಕು ಎಡಿಷನಲ್, ಹೌದಾ? ಎಸ್ ಸರ್, ನೋ? ದಿಸ್ ಈಸ್ ಕಾಲ್ಡ್ ಆಸ್ ಶಾರ್ಟ್ ವರ್ಕಿಂಗ್. ವಾಟ್ ಇಸ್ ಇಟ್? 20,000 ಕಾಲ್ಡ್ ಆಸ್ ಶಾರ್ಟ್ ವರ್ಕಿಂಗ್. ಸೊ ಇಫ್ ದ ಮಿನಿಮಮ್ ರೆಂಟ್ ಈಸ್ ಡ್ಯೂ, ಮಿನಿಮಮ್ ರೆಂಟ್ ಕೊಡಬೇಕಾಗಿದ್ರೆ ದಟ್ ಮಿನಿಮಮ್ ರೆಂಟ್ ಅಮೌಂಟ್ ಇನ್ಕ್ಲೂಡ್ಸ್ 80,000 royalty and 20,000 what is it? Short working. So the entry will be royalty account debit, how much it is? 80,000. Short working account debit, how much here? 20,000. To minimum rent account, how much here? 1 lakh. This is the entry for transferring royalty, minimum rent to royalty and short working. Right? So royalty account is debited because it is lost to you. Short working is lost to you. So both are debited, and minimum rent account is credited because previously in previous entry minimum rent account is debited. Now you have transferred it. You have transferred it, so it should be credited. Right? Yes. The third entry, first again entry pass ಮಾಡಿದ್ರಿ ಮಿನಿಮಮ್ ರೆಂಟ್ ಅಥವಾ ರಾಯಲ್ಟಿ ಕೊಡ್ಲಿಕ್ಕೆ ಉಂಟು ಅಂತ. ಸೆಕೆಂಡ್ ಎಂಟ್ರಿ ಏನು ಮಾಡಿದ್ರಿ? ಮಿನಿಮಮ್ ರೆಂಟ್ ಅನ್ನ ರಾಯಲ್ಟಿ ಎಷ್ಟು, ಶಾರ್ಟ್ ವರ್ಕಿಂಗ್ ಎಷ್ಟು, ಕನ್ಸರ್ನ್ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿ. ಥರ್ಡ್ ಎಂಟ್ರಿ ನೀವು ಪೇಮೆಂಟ್ ಮಾಡಬೇಕೀಗ, ಕರೆಕ್ಟಾ? ಪೇಮೆಂಟ್ ಮಾಡುವಾಗ ಈಗ ಸಪೋಸ್ ಇನ್ ಎನಿ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇರ್ಬೋದು, ಇಫ್ ಎನಿ ಆಫ್ ದ ಥರ್ಡ್ ಆರ್ ಫೋರ್ತ್ ಇಯರ್, ಇಫ್ ರಾಯಲ್ಟಿ ಇಸ್ ಮೋರ್ ದ್ಯಾನ್ ದ ಮಿನಿಮಮ್ ರೆಂಟ್, ದೇರ್ ವಿಲ್ ಬಿ ಸರ್ಪ್ಲಸ್. ಸರ್ಪ್ಲಸ್ ಅಂದ್ರೆ ನೀವು 1 ಲಕ್ಷ ಕೊಡ್ತೀವಿ ಅಂತ ಹೇಳಿದಿರಿ, ಮಿನಿಮಮ್ ಪ್ರೊಡಕ್ಷನ್ 1.5 ಲಕ್ಷ ಬಂತು, ಸೊ 50,000 ಏನಂತ ಹೇಳ್ತೀವಿ? ಸರ್ಪ್ಲಸ್, ರೈಟ್? ನೀವೆಷ್ಟು ಕೊಡ್ಬೇಕೀಗ? 1,50,000 ಕೊಡಬೇಕಾಗತ್ತೆ ಲ್ಯಾಂಡ್ ಲಾರ್ಡಿಗೆ ಅಲ್ವಾ? ಸೊ ಅಂತ ಕೇಸಲ್ಲಿ ಲ್ಯಾಂಡ್ ಲಾರ್ಡ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆಲ್ರೆಡಿ ಇನ್ ದ ಪ್ರೀವಿಯಸ್ ಇಯರ್, ಇನ್ ಇನಿಷಿಯಲ್ ಇಯರ್ಸ್, ಈವನ್ ದ ಪ್ರೊಡಕ್ಷನ್ ಈಸ್ ಲೆಸ್, you have paid more amount, that is minimum rent you have paid by putting extra amount from out of your own pocket, right? Just we can take this example only. In the first year the royalty was 80,000, but you paid 1 lakh rupees, so 20,000 is lost to you. Now the lessor can give the right to recover that loss. ಆ 20,000 ಏನು ನೀವು ಕೈಯಿಂದ ಹಾಕಿ ಕೊಟ್ಟಿದ್ದೀರಿ ಅದನ್ನು ಕಟ್ ಮಾಡ್ಕೊಳ್ರಪ್ಪ, ನಿಮಗೆ ಇವಾಗ ಜಾಸ್ತಿ ಕೊಡೋದು ಬೇಡ, ಹೇಗೋ ರಾಯಲ್ಟಿ ಜಾಸ್ತಿ ಉಂಟು, ಎಷ್ಟು ಕೊಡ್ಲಿಕ್ಕೆ ಉಂಟು, ಅದರಲ್ಲಿ 20,000 ಏನು ಮಾಡಿ ಕಟ್ ಮಾಡಿ ಅಂತ ಹೇಳ್ತಾರೆ. ಸೊ ಥರ್ಡ್ ಇಯರ್ ಅಲ್ಲಿ ಐ ಆಮ್ ಟೇಕಿಂಗ್ ದ ಎಕ್ಸಾಂಪಲ್, ಅಸ್ಯೂಮ್ ದ್ಯಾಟ್ ಇನ್ ದ ಥರ್ಡ್ ಇಯರ್ ದ ಪ್ರೊಡಕ್ಷನ್ ಇಸ್ ಹೌ ಮಚ್ ಇಯರ್? 75,000 ಟನ್ಸ್ ಅಂತ ಇಟ್ಕೊಳ್ಳೋ. ಥರ್ಡ್ ಇಯರ್ ಪ್ರೊಡಕ್ಷನ್ ಇಸ್ ಹೌ ಮಚ್? 75,000 ಟನ್ಸ್ ಇಂಟು 2 ಎಷ್ಟಾಯ್ತು ರಾಯಲ್ಟಿ? ವಾಟ್ ಇಸ್ ದ ರಾಯಲ್ಟಿ? 1,50,000, ರೈಟ್? ವೆರಾಸ್ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೇವೆ ಅಂತ ಹೇಳಿದಿರಿ ನೀವು? 1 lakh. ಸೊ ನೀವೆಷ್ಟು ಕೊಡ್ಬೇಕು ಈಗ? 1,50,000 ಕೊಡ್ಬೇಕು, ವಿಚ್ ಎವರ್ ಇಸ್ ಮೋರ್ ಅಲ್ಲ. 1,50,000 ಕೊಡುವಾಗ ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ನೀವು 20,000 ಕೈಯಿಂದ ಹಾಕಿದಿರಲ್ಲ, ಅದನ್ನ ಲೆಸ್ ಮಾಡಿಕೊಂಡು ನೀವೆಷ್ಟು ಕೊಟ್ಟರೆ ಸಾಕು ಈಗ? 1,30,000, ರೈಟ್? ನಾ ಹೌ ಡು ಯು ಪಾಸ್ ದ ಎಂಟ್ರಿ ಫಾರ್ ದಿಸ್? ಸಿ ದಿಸ್ ಎಂಟ್ರಿ ಹಿಯರ್, ಟೋಟಲ್ ಅಮೌಂಟ್ ಪೇಯಬಲ್ ಟು ಲೆಸ್ಸರ್ ಇಸ್ ಹೌ ಮಚ್ ಹಿಯರ್? 1,50,000. To bank account, how much you are paying here? 1,30,000. Why you are paying 1,30,000? Because 20,000 you are recovering for what? Short working.
So lesser's account debit the receiver to bank account, credit what goes out, debit what comes in, credit what goes out, and short working account is credited because previously we have debited is assuming that it is loss, but now we could recover it, so it is credited. Okay, yes. And the fourth step is that fourth entry is for transferring royalty to profit and loss account. We know that in accounts every year, at the end of every year, we prepare trading account, profit and loss account to know the profit or loss of the business. Right? So now we have paid royalty to the landlord. It is one of the expenditure of our business. So that expenditure should be transferred to profit and loss account. So how do you transfer the expenditure to profit and loss account? Which side? Debit side, right? So what will be the entry here? For transferring the royalty, profit and loss account debit to royalties account. The fifth entry is for transferring irrecoverable short work. Irrecoverable ಅಂದ್ರೆ ಏನು? ಈಗ ನಿಮಗೆ ಫಸ್ಟ್ ಇಯರಲ್ಲಿ 20,000 ಲಾಸ್ ಆಗಿದೆ, ಕೈಯಿಂದ ಹಾಕಿ ಕೊಟ್ಟಿದ್ದೀರಲ್ಲ, ಅದನ್ನು ನೆಕ್ಸ್ಟ್ ಇಯರಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇದ್ರೆ ರಿಕವರಿ ಮಾಡಬಹುದು ಅಂತ ಹೇಳಿದಾನೆ ಲ್ಯಾಂಡ್ ಲಾರ್ಡ್ ಲೆಸ್ಸರ್. ಬಟ್ ನೆಕ್ಸ್ಟ್ ಇಯರಲ್ಲೂ ಪ್ರೊಡಕ್ಷನ್ ಏನಾಗಿದೆ, ಕಡಿಮೆನೇ ಇದೆ, ನಿಮಗೆ ರಿಕವರಿ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಆಗ ಅದು ಫೈನಲ್ ಲಾಸ್ ಆಯ್ತಲ್ಲ. ಸೊ ಯು ಕೆನಾಟ್ ರಿಕವರ್ ದಟ್ ಶಾರ್ಟ್ ವರ್ಕಿಂಗ್, ರೈಟ್? ದೆನ್ ದಟ್ ಶಾರ್ಟ್ ವರ್ಕಿಂಗ್ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಟ್ ಇಸ್ ಫೈನಲ್ ಲಾಸ್ ಆದ್ರಿಂದ ವಿ ಡೆಬಿಟ್ ಇಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದ ಎಂಟ್ರಿ ವಿಲ್ ಬಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ account. Remember that every year we are not transferring short working amount to profit and loss account. We see that it is carried forwarded to next year. Okay, we see that whether in any of the year it possible to recover that loss, and if it is possible to recover it while paying the amount to landlord, and if it is not possible to recover after so many years also, then we decide it is a final loss and we transfer it to profit and loss account. Right? I hope all these entries are clear. All these account entries we have passed in the books of lessee. Lessee means the person who has taken the lease. ನೀವು ಈಗ ಲೆಸ್ಸಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಲೆಸ್ಸಿಯಾಗಿ ಲೆಸ್ಸರಿಗೆ ರಾಯಲ್ಟಿಯನ್ನು ಕೊಡಬೇಕು, ಎಕ್ಸ್ಪೆಂಡಿಚರ್ ನಿಮಗೆ ಪೇಮೆಂಟ್ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಎಂಟ್ರೀಸನ್ನು ಪಾಸ್ ಮಾಡಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ವಿ ಹ್ಯಾವ್ ಕನ್ಸಿಡರ್ ಮಿನಿಮಮ್ ರೆಂಟ್ ಅಕೌಂಟ್ ಆಲ್ಸೋ ಇನ್ ದಿಸ್. Right? Okay. Now let us see what are the entries in the books of lessor. Lessor, one and the same. Now assume that you are the lessor, you are the landlord, right? You have given the land to somebody else on lease. ಈಗ ನಿಮಗೇನು ಮಿನಿಮಮ್ ರೆಂಟ್ ನಿಮಗೆ ರಾಯಲ್ಟಿ ಬರಬೇಕಾ, ನೀವು ರಾಯಲ್ಟಿ ಕೊಡಬೇಕಾ? ನಿಮಗೆ ಬರಬೇಕಲ್ಲ. ಸೊ ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಮಿನಿಮಮ್ ರೆಂಟ್ ಬರಬೇಕು, ರಾಯಲ್ಟಿ ಜಾಸ್ತಿ ಇದ್ರೆ ರಾಯಲ್ಟಿ ಬರಬೇಕು. ಯಾರು ಕೊಡಬೇಕು ಅದನ್ನು? lessee ಕೊಡಬೇಕು, right? So it is the income for you, right? So the first entry is that you have to pass the entry for minimum rent due. If minimum rent is due more, you have to receive minimum rent. What is entry? Lessee's account debit minimum rent. Why lessee's account debit? ನಿಮಗೆ lessee ಇಂದ ಬರಬೇಕು. Lessee is a debtor. Debtor is a person from whom you have to receive the money. His account is debited too. What is minimum rent here? It is the income for you, right? ನಿಮಗೆ ಬರಲಿಕ್ಕೆ ಉಂಟು, so it is credited. Okay, or if the royalty is more, as I told in the books of lessee, how we passed, we compared minimum rent and royalty. If minimum rent is more, we pass the entry for minimum rent. If royalty is more, we pass the entry for royalty. Right? So here, we cannot pass both the entries here. Any one of this, either first entry or second entry. If the royalty is more, we pass the entry for royalty. So the entry is lessee's account debit to royalties account. Second entry. ಅಲ್ಲಿ ಏನು ಮಾಡಿದ್ದೀವಿ, ಲೆಸ್ಸಿ ಬುಕ್ಕಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಲ್ಲ, ಮಿನಿಮಮ್ ರೆಂಟಲ್ಲಿ ಎಷ್ಟು ರಾಯಲ್ಟಿ ಬಂತು, ಎಷ್ಟು ಕೈಯಿಂದ ಹಾಕಬೇಕಾಯ್ತು ಅಂತ. ಅದೇ ಎಂಟ್ರಿ ಇಲ್ಲಿ ಪಾಸ್ ಮಾಡ್ತೀವಿ. ಬಟ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್. ಅವನಿಗೆ ರಿಸಿಪ್ಟ್ ಆದರೆ ಇವನಿಗೆ ಏನಾಗ್ತದೆ, ಅದು ಪೇಮೆಂಟ್ ಆಗ್ತದೆ. ಅವನಿಗೆ ಎಕ್ಸ್ಪೆಂಡಿಚರ್ ಆದರೆ ಇವನಿಗೆ ಏನಾಗ್ತದೆ, ಲೆಸ್ಸರಿಗೆ ಏನಾಗ್ತದೆ, ಇನ್ಕಮ್ ಆಗ್ತದೆ. ಸೊ ಮಿನಿಮಮ್ ರೆಂಟ್ ಇಸ್ ಟ್ರಾನ್ಸ್ಫರ್ಡ್ ಟು short working and royalty. Okay, and the third step is that here you are the lessor, you are the landlord, you have to receive the money. And while receiving the money, the lessee can deduct some amount for the short working which he has suffered before. ಮೊದಲೇ ಆದ ಶಾರ್ಟ್ ವರ್ಕಿಂಗ್ ಕಟ್ ಮಾಡ್ಬೋದಲ್ಲ, ಆಗ ನಮ್ಗೆ ಏನಾಯ್ತು, ಲಾಸ್ ಆಯಿತು. ಈಗ 1.5 ಲಕ್ಷ ರಾಯಲ್ಟಿ ಅಂತ ಇಟ್ಕೊಳ್ಳಿ ಅಲ್ವಾ, ಮಿನಿಮಮ್ ರೆಂಟ್ 1 ಲಕ್ಷ ಅಂತ ಇಟ್ಕೊಳ್ಳಿ, 50,000 ಜಾಸ್ತಿ ಕೊಡಬೇಕು ಅವನು. ಬಟ್ ಮೊದಲು 20,000 ಕೈಯಿಂದ ಹಾಕಿ ಕೊಟ್ಟಿದ್ದಾನೆ, ಲಾಸ್ ಆಗಿದೆ, ಅದನ್ನು ಕಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅವ್ನು ನಮ್ಗೆ ಎಷ್ಟು ಕೊಡ್ತಾನೆ, 1,30,000 ಕೊಡ್ತಾನಲ್ಲ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟು ಬರುತ್ತೆ ಅಮೌಂಟು, ಇಲ್ಲಿ ನಿಮಗೆ 1,30,000 ಬರ್ತದೆ ಅಮೌಂಟು. ಶಾರ್ಟ್ ವರ್ಕಿಂಗ್ ಎಷ್ಟು ರಿಕವರಿ ಮಾಡ್ಕೋತಾನೆ ಅವನು, 20,000. ಲೆಸ್ಸಿ ಒಟ್ಟು ಅಮೌಂಟ್ ಬರ್ಲಿಕ್ಕೆ ಇರೋದು ಎಷ್ಟು, 1,50,000. And the fourth and fifth entry, as usual, I explain the books of lessee.
royalties transferred to profit and loss account. Here also this person also transfers this to profit and loss account. For lessee it is expenditure, for lessor it is income. So it is credited to profit and loss account, both royalty every year and as well as the, what is it? As well as the irrecoverable short working. So at the end of the year, all these entries are to be passed based on the situation. ಈ ಎಲ್ಲ entries as it is ಬೈ ಹಾರ್ಟ್ ಮಾಡಿದಾಗ ಎಂಟ್ರಿ ಮಾಡ್ಲಿಕ್ಕೆ ಇರೋದಿಲ್ಲ. ವಿ ಸಿ ದ ಸಿಚುವೇಶನ್ ಫಸ್ಟ್ ಇಯರ್ ಯಾವ್ದು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಮಿನಿಮಮ್ ರೆಂಟ್ ಎಷ್ಟು ಅಂತ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ, ರಾಯಲ್ಟಿ ಪ್ರೊಡಕ್ಷನ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಕಂಪೇರ್ ಮಾಡ್ತೇವೆ, ಯಾವ್ದು ಜಾಸ್ತಿ ಉಂಟು ಅದು ಕೊಡಬೇಕಾಗತ್ತೆ. ಆಮೇಲೆ ಶಾರ್ಟ್ ವರ್ಕಿಂಗ್ ಉಂಟಾ, ಸರ್ಪ್ಲಸ್ ಉಂಟಾ, ರಿಕವರಿ ಏನಾದರೂ ಮಾಡ್ಲಿಕ್ಕಿದೆಯಾ, ರಿಕವರಿ ಶಾರ್ಟ್ ವರ್ಕಿಂಗ್ ಇದೆಯಾ. ಸೊ ಬೇಸ್ಡ್ ಆನ್ ದ ಸಿಚುವೇಶನ್ ವಿ ಪಾಸ್ ದ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್ ಆಸ್ ವೆಲ್ ಆಸ್ ಲೆಸ್ಸಿ ಫಾರ್ ಎವ್ರಿ ಇಯರ್. If the contract is for 5 years, for 5 years we pass the entries like this. And accordingly journal entries ಮಾಡಿದಾಗ ನಾವು ಲೆಜರ್ ಅಕೌಂಟ್ ಮಾಡ್ತೀವಿ. ಯಾವ್ಯಾವ ಅಕೌಂಟ್ ಮಾಡಬೇಕಾಗತ್ತೆ ನಾವು, ವರ್ಡ್ಸ್ ಏನೆಲ್ಲ ಬಂತಿಲ್ಲ, ಯಾವ್ಯಾವ ಅಕೌಂಟ್ ಬಂತು, ಮಿನಿಮಮ್ ರೆಂಟ್ ಅಕೌಂಟ್ ಮಾಡಬೇಕು, ರಾಯಲ್ಟೀಸ್ ಅಕೌಂಟ್ ಮಾಡಬೇಕು, ಶಾರ್ಟ್ ವರ್ಕಿಂಗ್ ಅಕೌಂಟ್ ಮಾಡಬೇಕು, ಲ್ಯಾಂಡ್ ಲಾರ್ಡ್ ಅಥವಾ ಲೆಸ್ಸರ್ಸ್ ಅಕೌಂಟ್ ಮಾಡಬೇಕು, ಲೆಸ್ಸೀಸ್ ಅಕೌಂಟ್ we have to prepare. So based on situation we prepare all these accounts. Right? So these accounts we are preparing with the minimum rent account. ಹಾಗಾದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಮಾಡ್ಲಿಕ್ಕೆ ಹೇಳಿಲ್ಲ ಕ್ವಶನ್ ಅಲ್ಲಿ. ಆಗ ಏನಾಗುತ್ತೆ, ಡಿಫ್ರೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಮಿನಿಮಮ್ ರೆಂಟ್ ಏನೋ ವರ್ಡ್ ಬರುವುದಿಲ್ಲ. ಡೈರೆಕ್ಟ್ ಆಗಿ ಯಾವ ಎಂಟ್ರಿ ಅಕೌಂಟ್ಗೆ ನಾವು ಏನ್ ಮಾಡ್ತೀವಿ, ರಾಯಲ್ಟೀಸ್ ಅಂತ ಎಂಟ್ರಿಯನ್ನ ಪಾಸ್ ಮಾಡ್ತೀವಿ. Right? Hope these are the this entries explanation is clear. In the next class let us work out the problems. ಆಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಯಾಕಂದ್ರೆ ಐ ಹ್ಯಾವ್ ನಾಟ್ ಟೇಕನ್ ದ ವರ್ಕಿಂಗ್ ಟೇಬಲ್. ಒಂದು ಎಕ್ಸಾಂಪಲ್ ಅನ್ನು ತಕೊಂಡು ಮಾಡುವಷ್ಟು ಇಲ್ಲಿ ಟೈಮ್ ಸಹ ಇಲ್ಲ, ಮತ್ತೆ ಅದನ್ನ ಫೋಕಸ್ ಮಾಡ್ಲಿಕ್ಕೂ ಎಂಟೈರ್ ಪ್ರಾಬ್ಲಮ್ ಫೋಕಸ್ ಮಾಡ್ಲಿಕ್ಕೆ ಆಗೋದು. ಜರ್ನಲ್ ಎಂಟ್ರಿ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಒಂದು ಕ್ವಶನ್ ತಕೊಳ್ಳೋಣ, ಸೊಲ್ಯೂಷನ್ ತಕೊಳ್ಳೋಣ, ವರ್ಕಿಂಗ್ ಟೇಬಲ್ ಮಾಡುವ, ಆಮೇಲೆ ಜೊತೆಗೆ ಎಂಟ್ರೀಸ್ ಅನ್ನ ಹೇಗೆ ಪಾಸ್ ಮಾಡೋದು ಅಂತ ಲೆಟ್ ಅಸ್ ಡಿಸ್ಕಸ್. I hope this is clear, and if any doubt is there, you can please ask the same, right? Okay, thank you very much.